ತುಂಬ ಹ್ಯಾಪಿ ಆಗಿದ್ದೀನಿ ಅಷ್ಟೇ. ಗೈಸ್ ಸ್ಮೈಲ್ ನೋಡಿ ಗೈಸ್, ನಗು ನಮ್ಮಮ್ಮನಿಗೆ. ಈ ಥರ ಎಲ್ಲ ಮಾಡ್ತಾವನೆ ಅಂದರೆ ನಂಗೆ ತುಂಬಾ ಖುಷಿ ಆಯಿತು. ಅಮ್ಮ ಮಾಡಿರೋ ಅಡುಗೆ ಹೇಗಿದೆ ಅಂತ ಹೇಳ್ತೀನಿ, ರಿವ್ಯೂ ನಾನೇ ಕೊಡ್ತೀನಿ ಫಸ್ಟು. ಅಮ್ಮನಿಗೆ ಏನು ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಅಮ್ಮನಿಗೆ ಅವತ್ತು ಗೈಸ್ ಇವತ್ತು ಸಂಡೇ. ಸೊ ನಾನು ಮಾರ್ನಿಂಗ್ ಎದ್ದು ಮುಖ ತೊಳ್ಕೊಂಡು ರೆಡಿ ಆಗಬೇಕು ಇವಾಗ. ಸೊ ನಮ್ಮ ಅಮ್ಮನಿಗೆ 2 ಡೇಸ್ ಬ್ಯಾಕು ಒಂದು ಬ್ಲಾಗಲ್ಲಿ ಪ್ರ್ಯಾಂಕ್ ಮಾಡಿದೆ ಗೈಸ್. ಅವ್ರಿಗೆ ಏನೂ ಕೊಟ್ಟಿರಲಿಲ್ಲ, ಸೊ ನನಗೆ ಬೇಜಾರಾಗಿತ್ತು. ಸೊ ಅದಕ್ಕೆ ಇವತ್ತೇನಾದರೂ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಏನೋ ಸುಳ್ಳು ಹೇಳ್ಬಿಟ್ಟು ಆಚೆ ಹೋಗ್ತೀನಿ, ಇಲ್ಲಾಂದರೆ ಗೊತ್ತಿಲ್ಲದೆ ಆ ಥರ ಆಚೆ ಹೋಗ್ಬಿಟ್ಟು ಅವ್ರಿಗೇನಾದರೂ ಇಷ್ಟ ಆಗೋ ಥರ ನಾನು ಬಜೆಟಲ್ಲಿ ನನಗೇನಾಗುತ್ತೋ ಅದನ್ನು ತಂದುಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಡೈಲಿ ವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ. ಸೊ ನಮ್ಮ ಅಮ್ಮ ನೋಡಿ ಇಲ್ಲಿ ಬೆಳಗ್ಗೆ ಬಟ್ಟೆ ಹೊಕ್ಕೊಂಡು ಕೂತವ್ರೆ. ಏನು ಮಾಡೋದಪ್ಪ, ಬಟ್ಟೆ ಒಗಿಲೇಬೇಕು. ಸೊ ಹಾಯ್ ಮಾಡಿ ನನ್ನ ವ್ಲಾಗ್ಗೆ ಎಲ್ಲರಿಗೂ ಹಾಯ್ ಮಾಡಿ. ಹಾಯ್ ಗಾಯ್ಸ್ ಆಮೇಲೆ ಸ್ಮೈಲ್ ನೋಡಿ ಗೈಸ್, ಸ್ಮೈಲು. ಫುಲ್ಲು ರೆಡಿಯಾಗಿ ನಿಂತವ್ರೆ. ಸೊ ನಮ್ಮಮ್ಮ ಯಾರ ಜೊತೆ ಕಾಲಲ್ಲಿ ಮಾತಾಡ್ತವ್ರೆ ಅಂದರೆ, ಸೊ ಗೈಸ್ ನಮ್ಮ ಫ್ರಿಜ್ಜು ಸ್ವಲ್ಪ ಕೆಟ್ಟೋಗಿದೆ ಗೈಸ್, ಯಾಕೋ ಫ್ರೀಜಲ್ಲಿ ಆಗ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಫ್ರಿಜ್ ಸರ್ವಿಸ್ಗೆ ಕಾಲ್ ಮಾಡಿರೋದು. ಸೊ ಬನ್ನಿ ಫ್ರಿಜ್ದು ರಿಪೇರಿ ಮಾಡಿಸ್ಬೇಕು ಸ್ವಲ್ಪ ಇವತ್ತು. ಫ್ರಿಜ್ದಲ್ಲಿ ಸ್ವಲ್ಪ ಕೆಲಸ ಇದೆ. ನೋಡಿ ಗೈಸ್ ನಮ್ಮಮ್ಮ ರೆಡಿಯಾಗಿ ಏನು ಆವಾಗಲೇ ಹಂಗಿದ್ರಿ, ಇವಾಗ ರೆಡಿ ಆಗಿಬಿಟ್ಟಿದ್ದೀರಾ? ಏನು ಮಾಡೋದಪ್ಪ, ಹಾಂ ಮನೆ ಕ್ಲೀನ್ ಆಯಿತು, ಅಡುಗೆ ಮಾಡಬೇಕು. ಹಾಂ ಇವತ್ತೇನು ಸ್ಪೆಷಲ್ ಹೇಳ್ರಿ ನಮ್ಮ ಮನೇಲಿ ಎಲ್ಲರಿಗೂ? ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ. ಓಕೆ ಗೈಸ್ ಇವತ್ತು ನಮ್ಮಮ್ಮ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಮಾಡ್ತಾರೆ. ಸೊ ಎಲ್ಲ ಐಟಮ್ಸ್ಗಳು ತಂದಿದ್ದಾರೆ ಇಲ್ಲಿ. ಸೊ ಇವಾಗ ಅವ್ರು ಹೆಂಗೆ ಮಾಡ್ತಾರೋ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ನೀವು ನೋಡಿರಿ ನಮ್ಮಮ್ಮ ಹೆಂಗೆ ಯಾವ ಥರ ಮಾಡ್ತಾರೆ ಅಡುಗೆನಂತ. ಬನ್ನಿ ಲೆಟ್ಸ್ ಗೋ. ಗೈಸ್ ನಮ್ಮಮ್ಮ ಅಡುಗೆ ಹೆಂಗೆ ಮಾಡ್ತಾರೆ ಅಂತ ಅಂದರೆ, ಅವರು ಮಾಡ್ತಿಲ್ಲ ಗೈಸ್, ಅವರು ಫೋನಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು. ಇಲ್ಲಿ ನೋಡ್ರಿ ಮುಚ್ಚಿಕೊಂತವ್ರೆ. ತೋರಿಸ್ರಿ ಮಮ್ಮಿ. ನನಗೆ ಅಡುಗೆ ಮಾಡಕ್ಕೆ ಗೈಸ್ ಇದನ್ನ ನೋಡ್ಕೊಳ್ರಿ. ಅಂದರೆ ಡಿಫ್ರೆಂಟಾಗಿ ಮಾಡೋಣ ಅಂತ ಅಷ್ಟೇ. ಗೈಸ್ ಡಿಫ್ರೆಂಟಾಗಿ ಮಾಡೋಣ ಅಂತವ್ರು ಅಷ್ಟೇ. ಏನು ನುಂಗಲ್ವಾ ಮಾಡಿದ್ರೆ? ಆದರೆ ಅವ್ರಿಗೆ ಮಾಡಕ್ ಬರ್ದಿರೋನೇ ಇಷ್ಟು ದಿವಸ ತಿನ್ಕೊಂಡು ಕೂತಿದ್ದ. ಗೈಸ್ ಅವ್ರು ಮಾಡಕ್ ಫೋನ್ ಕೊಡ್ರಿ ನಿಮಿಷ. ಏನಿಲ್ಲ ಇದರಲ್ಲಿ ನೋಡ್ಬೇಕಾರೆ. ತೋರಿಸ್ರಿ ಗೈಸ್ ಅಲ್ಲಿ ನೋಡಿ. ಗೈಸ್ ಅಲ್ಲಿ ನೋಡ್ರಿ ಗೈಸ್ ಆಫ್ ಓಪನ್ ಮಾಡ್ರಿ. ಏನಿಲ್ಲ ಹೋಗು. ಎಷ್ಟು ಡ್ರಾ ಮಾಡ್ತಾರ ನೋಡ್ರಿ ಗೈಸ್ ನಮ್ಮಮ್ಮ. ಏನ್ ಡ್ರಾ ಮಾಡ್ಲಿಲ್ಲ, ಏನೋ ಒಂಚೂರು ನೋಡ್ಕೊಳ್ಳೋಣ ಅನ್ಕೊಂಡು ಇದು ಮಾಡಿ. ಗೊತ್ತಾಯ್ತಾ ಗೈಸ್? ಇವಾಗ ಹೇಳಿದ್ರು ಅವ್ರ ಬಾಯಲ್ಲೇ ಬಂತು, ನಾನು ಏನು ಹೇಳಿಲ್ಲ. ಏನು ಹೇಳಿಲ್ಲ, ನಾನು ಚೆನ್ನಾಗೇ ಮಾಡ್ತೀನಿ. ಮಾಡ್ತೀರಾ, ಗೊತ್ತು ಮಾಡ್ತೀರಾ, ಚೆನ್ನಾಗಿ ಮಾಡ್ತೀರಾ. ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅಷ್ಟೇ. ಇದೆಲ್ಲ ಸುಳ್ಳು, ಅದೊಂದೇ ಅವ್ರ ಫೋನಲ್ಲಿ ನೋಡ್ಕೊಂಡೆ ಮಾಡೋದು. ಡೈಲಿ ನೋಡ್ಕೊಂಡೆ ಮಾಡ್ತೀರಾ? ನೋಡಲ್ಲ ಗೈಸ್ ಡೈಲಿ ಏನು ನೋಡಲ್ಲ. ಈ ಥರ ಏನೋ ಡಿಫ್ರೆಂಟ್ ಆಗಿ ಮಾಡಬೇಕು ಅಂದಾಗ ನೋಡ್ಕೊಂಡು ಮಾಡ್ತಾರೆ. ಸೊ ಬನ್ನಿ ಅವ್ರು ಮಾಡಲಿ. ನನಗೆ ಅಡುಗೆ ಮಾಡಕ್ಕೆ ಗೈಸ್ ನೋಡಿದ್ರ ರಿಯಾಲಿಟಿ ನಮ್ಮಮ್ಮಂದು ನಾಟಕಗಳು ಗೈಸ್, ಬರೀ ನಾಟಕಗಳು ನಮ್ಮಮ್ಮಂದು. ಏನ್ ಡ್ರಾ ಮಾಡ್ತೀರಾ ಮಮ್ಮಿ? ಗೈಸ್ ನೋಡಿದ್ರಾ ನಮ್ಮಮ್ಮನ ಡ್ರಾಮಾನ? ರಿವೀಲ್ ಆಯ್ತು ನಮ್ಮಮ್ಮ ನೋಡ್ರಿ. ಸೈಲೆಂಟಾಗೆ ಫೋನಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು ನಮ್ಮಮ್ಮ. ಗೈಸ್ ನಮ್ಮ ಅಮ್ಮನಿಗೆ ಗಿಫ್ಟ್ ಆರ್ಡ್ರ್ ಮಾಡಿದ್ದೀನಿ ನಾನು, ಅದು ಬರ್ತಾ ಇದೆ ಗೈಸ್. ಸೊ ಬಂದು ಅವ್ರಿಗೆ ಸರ್ಪ್ರೈಸ್ ಮಾಡೋಣ. ಸೊ ಗೈಸ್ ನಮ್ಮ ಅಮ್ಮಂಗೆ ನಾನು ಇವತ್ತು ಸರ್ಪ್ರೈಸ್ ಮಾಡೋಕ್ಕೆ ನಾನು ಕಾಲೆಲ್ಲ ನಡ್ತಾ ಇದ್ದೆ ಗೈಸ್. ಏನಕ್ಕೆ ಅಂತ ಗೊತ್ತಿಲ್ಲ, ಎಷ್ಟೊಂದು ಸಲ ಗಿಫ್ಟ್ ಕೊಟ್ಟಿದ್ದೀನಿ, ಬಟ್ ಇವತ್ತೇನೋ ಒಂಥರ ಸರ್ಪ್ರೈಸ್ ಕೊಡೋಕ್ಕೆ ನನಗೆ ಕಾಲೆಲ್ಲ ನಡ್ತಾ ಇದ್ದೆ ಗೈಸ್. ಸೊ ಬನ್ನಿ ನಾವು ಸ್ವಲ್ಪ ಹೊತ್ತಲ್ಲಿ ಆರ್ಡ್ರ್ ಬರುತ್ತೆ, ಅವಾಗ ಕೊಟ್ಬಿಡೋಣ. ಲೆಟ್ಸ್ ಗೋ ಗೈಸ್, ಸರ್ಪ್ರೈಸ್ ಮಾಡೋಣ ಇವತ್ತು. ಸೊ ಗೈಸ್ ನಾನು ನಮ್ಮ ಅಮ್ಮಂಗೆ ಹೇಳಿಲ್ಲ ಏನಿಲ್ಲ, ಸೈಲೆಂಟಾಗಿ ಓಡ್ತಾ ಇದ್ದೀನಿ. ಕೆಳಗಡೆ ಆರ್ಡ್ರ್ ಬಂದೈತೆ. ಸೊ ಗಾಬ್ರಿಲಿ ನಮ್ಮ ಅಮ್ಮನ ಚಪ್ಪಲಿನೇ ಹಾಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಆರ್ಡ್ರ್ ಇಸ್ಕೊಂಡು ತೋರಿಸ್ತೀನಿ ಏನು ಅಂತ. ಲೆಟ್ಸ್ ಗೋ. ಸೊ ಗೈಸ್ ಈಸ್ಕೊಂಡೆ. ಸೊ ಬನ್ನಿ ಹೋಗೋಣ ಇವಾಗ. ನಾವು ಅಮ್ಮಂಗೆ ಸರ್ಪ್ರೈಸ್ ಮಾಡ್ತೀನಿ ನೋಡಿ, ಹೇಳಲ್ಲ ಏನಿಲ್ಲ. ಸೊ ಗೈಸ್ ಇವಾಗ ಇಲ್ಲಿ ಇಕ್ತೀನಿ. ಇಲ್ಲಿ ಇಕ್ಬಿಟ್ಟು ನಾವು ಅಮ್ಮನಿಗೆ ಏನು ಹೇಳೋ ಥರ ಹೇಳ್ತೀನಿ. ಹೊರಗಡೆ ಇರ್ತೀವಿ.
ಸೊ ಗೈಸ್ ಮಮ್ಮಿ ಪಾಪ ಫೋನ್ ಮಾಡಿತ್ತು. ಸೊ ಗೈಸ್ ನಮ್ಮಮ್ಮ ಫುಲ್ಲು ಅಡುಗೆಗೆ ರೆಡಿ ಮಾಡ್ಕೊಂಡವ್ರೆ. ಸೊ ಏನು ಮಮ್ಮಿ ಇವತ್ತು ಸ್ಪೆಷಲ್ ಗೊತ್ತಲ್ಲ ಗೈಸ್, ಆವಾಗಲೇ ಹೇಳಿದ್ದೀನಿ. ಇವತ್ತು ಬಿರಿಯಾನಿ ಮತ್ತು ಕುಷ್ಕ ಮತ್ತೆ ಚಿಕನ್ ಗ್ರೇವಿ. ಓಕೆ ಗೈಸ್, ಅದನ್ನೇ ತಿನ್ನೋಣ. ಯಾವುದೋ ಒಂದು ಗೈಸ್ ಒಟ್ನಲ್ಲಿ ನಮ್ಮಮ್ಮ ಮಾಡಿದ್ರು ಅಂದರೆ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇ ನಮಗೆ ಅಲ್ವಾ? ಅವಾಗ ಹೇಳ್ತಿದ್ದಲ್ಲಪ್ಪ, ನಮ್ಮಮ್ಮ ಎಲ್ಲ ಯೂಟ್ಯೂಬ್ ನೋಡಿ ಮಾಡೋದು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಿದ್ದಲ್ಲ. ಸೊ ಗೈಸ್ ಇನ್ನು ಯೂಟ್ಯೂಬ್ ಏನೋ ಅಲ್ಲಿ ಯಾರು ಚೆಲ್ಲಿರೋದು ಮಮ್ಮಿ ಆ ಥರ ಗೈಸ್ ಇವಾಗ ತೋರಿಸ್ತೀವಿ ಅದೇ ಥರ ಚೆಲ್ಬಿಟ್ಟು ಬಂದವ್ರೆ. ಅಲ್ಲಿ ನೋಡ್ರಿ ಶುಂಠಿ ಎಲ್ಲ ಏನೇನೋ ಚೆಲ್ಬಿಟ್ಟು ಮತ್ತೆ ನೀರೇನದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆ ಥರ ಒಂಥರ ಹೊಲ್ಸ್ ನೀರು ಐತೆ ಅಲ್ಲಿ ನೋಡ್ರಿ, ಅಲ್ಲಿ ಸ್ಟೆಪ್ ಮೇಲೆ ಶುಂಠಿ ತೊಳೆದಿಟ್ಟಿದೆ. ಶುಂಠಿ ಗಲ್ಲಿತಾಗಿತ್ತು, ತೊಳೆದಿಟ್ಟು ಬಂದಿದ್ದೀವಿ. ಗೈಸ್ ಸ್ಮೈಲ್ ನೋಡಿ ಗೈಸ್, ನಗು ನಮ್ಮಮ್ಮನಿಗೆ. ಈ ನಗುಲಿ ಏನಿದು, ಏನು ಮಮ್ಮಿ ಇದು? ಏನು ಗೊತ್ತಿಲ್ಲಪ್ಪ. ಒಳಗಡೆ ಬನ್ರಿ. ಏನದು, ಯಾರು ತಂದಿಕ್ಕಿರೋದು? ಕಾಜು ಬರ್ಫಿ. ಒಳಗಡೆ ಬಂದ್ರಿ. ಚೆನ್ನಾಗಿದ್ಯಾ? ಯಾರು ತಂದಿರೋದು? ನನ್ನ ಮಗನೇ. ಗೈಸ್ ಅವ್ರಿಗೆ ಗಿಫ್ಟು ಗೈಸ್ ನಿಮ್ಗೆ ನೆನಪಿರುತ್ತೋ ಇವಾಗ ಗೊತ್ತಿಲ್ಲ, ನಾನು ಅವ್ರಿಗೆ ಹೇಳಿದ್ದೆ ಒಂದು ಬ್ಲಾಗಲ್ಲಿ 2 days ಬ್ಯಾಕಲ್ಲಿ ಅವ್ರಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ಪ್ರ್ಯಾಂಕ್ ಮಾಡಿದ್ದೆ. ಸೊ ಅವಾಗ ಅವ್ರಿಗೆ ಒಂದು ಸ್ವಲ್ಪ ಬೇಜಾರಾಯ್ತು, ನನಗೆ ಬೇಜಾರಾಯಿತು ನಮ್ಮ ಅಮ್ಮಂಗೆ ನಾನೇನು ಕೊಡಲಿಲ್ವಲ್ಲ ಅಂತ. ಸೊ ಅದಕ್ಕೋಸ್ಕರ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀನಿ ಗೈಸ್. ತುಂಬಾ ಥ್ಯಾಂಕ್ಸ್. ಯಾಕೆಂದ್ರೆ ಆಕ್ಚುಲಿ ಇದು ನನಗೆ ತುಂಬಾ ಫೇವ್ರೇಟ್ ಗೈಸ್. ಗೊತ್ತು, ಇದು ನಮ್ಮ ಅಮ್ಮನಿಗೆ ಕಾಜು ಬರ್ಫಿ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಕಾಜು ಬರ್ಫಿ ಒಂದು ಹಾಕಿದೆ, ಆಮೇಲೆ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೀನಿ ಅವ್ರಿಗೆ. ಯಾಕೆಂದ್ರೆ ಅವರು ಡ್ರೈ ಫ್ರೂಟ್ಸ್ ತಿನ್ಲಿ ಅಂತ. ಒಂದು ಕಾಜು ಬರ್ಫಿ ತಿಂದೇ ಬಿಡ್ತೀನಿ ಗೈಸ್, ಯಾಕೆಂದ್ರೆ ಅವ್ರಿಗೆ ಹೆಲ್ತಿ ಆಗಿರೋದು ತಿನ್ನಿಸ್ತಾ ಇದ್ದೀನಲ್ಲ. ಸೊ ಅದಕ್ಕೋಸ್ಕರ ಅದು ಡ್ರೈ ಫ್ರೂಟ್ಸ್ ಮತ್ತೆ ಕಾಜು ಬರ್ಫಿ ಕೊಟ್ಟಿದ್ದೀನಿ. ಸೊ ಅವ್ರು ಖುಷಿಯಾಗಿದ್ದಾರೆ. ಸೊ ಅವತ್ತು ನಾನು ಕೊಡ್ಲಿಲ್ವಲ್ಲ ಗೈಸ್, ನನಗೆ ಬೇಜಾರಾಗೋಯ್ತು. ನಮ್ಮ ಅಮ್ಮನಿಗೆ ನನಗೇನ ಕೊಡಬೇಕಾಗಿತ್ತು ಅಂತ. ಸೊ ಇವತ್ತು ಕೊಟ್ಟಿದ್ದೀನಿ. ಸೊ ಅವ್ರ ಖುಷಿ ನೋಡ್ರಿ. ಮಮ್ಮಿ ಹೇಗೆ ಅನಿಸ್ತಿದೆ ನಿಮಗೆ? ಇದು ಚೆನ್ನಾಗಿಲ್ಲ ಅನಿಸ್ತದೆ. ಎಲ್ಲ ರಿಟರ್ನ್ ಮಾಡ್ತೀನಿ ಬಿಡಿ. ಇಲ್ಲ ಮಮ್ಮಿ, ಪೇಪರ್ ಮಮ್ಮಿ, ಅದು ಬಟರ್ ಪೇಪರ್ ಅದು ಹಾಕಿರೋದು. ಹೌದಾ? ಪೇಪರ್ ಇದು ನೋಡ್ರಿ, ಪೇಪರ್ ಅಂಟ್ಕೊಂಡಿರೋದಾ ಗೊತ್ತಿಲ್ಲ. ರಿಟರ್ನ್ ಮಾಡಲಾ? ಗೈಸ್ ಇದು ಸ್ವೀಟ್ ಸ್ವಲ್ಪ ಚೆನ್ನಾಗಿಲ್ಲ, ಅದನ್ನು ರಿಟರ್ನ್ ಮಾಡ್ತೀನಿ. ಗೈಸ್ ಸ್ವೀಟ್ ಒಂಥರ ನೋಡಿ, ಸ್ವೀಟ್ ಒಂದು ಚೆನ್ನಾಗಿಲ್ಲ ಗೈಸ್, ಸ್ವೀಟ್ ಚೆನ್ನಾಗಿಲ್ಲ ಗೈಸ್. ಇದನ್ನು ರಿಟರ್ನ್ ಮಾಡ್ತೀನಿ ಇವಾಗ. ಸೊ ಅದು ಚೆನ್ನಾಗಿದೆ, ಅದನ್ನು ಕೊಡ್ತೀನಿ ಬನ್ನಿ. ಸೊ ಪರವಾಗಿಲ್ಲ ಗೈಸ್, ಏನಾಗಲ್ಲ. ಸೊ ಸ್ವೀಟ್ ಒಂದೇ ತಾನೇ. ಸೊ ಸ್ವೀಟ್ ಅವ್ರಿಗೆ ತುಂಬ ಇಷ್ಟ ಅಂತ ತರಿಸೆ. ಸೊ ಅದು ನೋಡ್ರಿ ಈ ಥರ ಆಗೋಗೈತೆ. ಸೊ ಪರವಾಗಿಲ್ಲ ಪರವಾಗಿಲ್ಲ, ಬೇಜಾರು ಮಾಡ್ಕೊಂಡ್ಬಿಡಿ. ಅದನ್ನು ಮತ್ತೆ ತರಿಸ್ಕೊಡ್ತೀನಿ ಇವಾಗ ರಿಟರ್ನ್ ಮಾಡಿ. ಸೊ ಗೈಸ್ ಬನ್ನಿ, ಅದು ಓಪನ್ ಮಾಡಿರಿ ನಿಮ್ಮ ಕೈಲಿಂದ. ಕುತ್ಕೊಂಡು ಮಾಡಿ, ಇಲ್ಲಿ ಕುತ್ಕೊಂಡು ಮಾಡಿ. ನೀಟಾಗಿ ಕಟ್ ಮಾಡ್ರಿ ಆರಾಮಾಗಿ. ಅಂದ್ರೆ ಎಕ್ಸೈಟ್ ಎಕ್ಸೈಟಿಂಗ್ ಅಲ್ಲ, ಎಕ್ಸೈಟ್. ಓದಿಲ್ಲ. ಆಯ್ತು ಪರವಾಗಿಲ್ಲ, ಇಟ್ಸ್ ಓಕೆ. ಹಿಂಗೆ ಉಲ್ಟಾ ಹೆಸರಲ್ಲಿ ಆಲ್ಮಂಡ್ಸು, ಹಾಗೆ ಪಿಸ್ತಾ, ಕ್ಯಾಶ್ಯೂ, ಹಾಗೆ ಇದೊಂದು ದ್ರಾಕ್ಷಿ ಇದೆ ಗೈಸ್. ಸೊ ಇದನ್ನು ತರಿಸ್ಕೊಟ್ಟಿದ್ದೀನಿ. ಖುಷಿ ನಮ್ಮಮ್ಮೆ? ತುಂಬ ಖುಷಿಯಪ್ಪ. ಸೊ ಗೈಸ್ ಅವರು ಹೆಲ್ತಿಯಾಗಿರಲಿ ಅಂದ್ಬಿಟ್ಟು ಇದನ್ನು ತರಿಸ್ಕೊಟ್ಟಿರೋದು. ಅಂದರೆ ನಾವು ನಮಗೆ ಬೇರೆ ಥರ ಏನೋ ಜಂಕ್ ಎಲ್ಲ ತಿನ್ನಿಸ್ತಾರ. ಸೊ ಹೆಲ್ತಿ ಫುಡ್ ಇರಲಿ ಅಂದ್ಬಿಟ್ಟು, ಹೆಲ್ತಿ ಸ್ನ್ಯಾಕ್ಸ್ ಇರಲಿ ಅಂದ್ಬಿಟ್ಟು ಇದನ್ನು ತರಿಸ್ಕೊಟ್ಟು. ಬಾಕ್ಸ್ ಚೆನ್ನಾಯ್ತಲ್ಲ. ಗೈಸ್ ನಮ್ಮಮ್ಮ ಇಲ್ಲಿರೋದು ನೋಡ್ತಾ ಇಲ್ಲ, ಬಾಕ್ಸ್ ಚೆನ್ನಾಗಿದೆಯಂತೆ ಅವ್ರಿಗೆ. ಸ್ವೀಟ್ ಒಂದು ಬೇಜಾರಾಯ್ತು. ಪರವಾಗಿಲ್ಲ, ಅದನ್ನು ರಿಟರ್ನ್ ಮಾಡ್ತೀನಿ ಬಿಡಿ. ಸೊ ಗೈಸ್ ಅದನ್ನು ರಿಟರ್ನ್ ಮಾಡ್ತೀನಿ. ಸೊ ಇದು ಇಷ್ಟೇ. ಸೊ ಬನ್ನಿ, ಇವಾಗ ಅಡುಗೆ ಮಾಡಿದ್ದಾರೆ. ಸೊ ಅದನ್ನು ತಿನ್ನೋಣ. ತುಂಬ ಹೊಟ್ಟೆ ಹಸಿದೆ, ಮಮ್ಮಿ ತಿನ್ಸ್ರಿ ಬೇಗ. ಸೊ ಗೈಸ್ ಲೆಟ್ಸ್ ಗೋ. ಖುಷಿ ಆಯ್ತಾ ನಿಮ್ಗೆ? ನನಗೆ ಅದು ಬೇಕು. ಎರಡು ತರ ಖುಷಿ ಆಯ್ತು. ಯಾವ ತರ? ಒಂದು ನಿಮ್ಮಪ್ಪ ಒಂದು ಲೈಫಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ, ಅದೊಂದು ನಂಗೆ ತುಂಬಾ ಖುಷಿ ಆಯ್ತು. ಎರಡನೇದು ನನ್ನ ಮಗ ನನಗೆ ಗೊತ್ತಿಲ್ದಾರಂಗೆ ಈ ತರ ಎಲ್ಲ ಮಾಡ್ತಾವನೆ ಅಂದ್ರೆ ನಂಗೆ ತುಂಬಾನೇ ಖುಷಿ ಆಯ್ತು. ಪರವಾಗಿಲ್ಲ, ಇಟ್ಸ್ ಓಕೆ. ತುಂಬಾ ಥ್ಯಾಂಕ್ಸ್ ಅಪ್ಪ. ಮಮ್ಮಿ ಥ್ಯಾಂಕ್ಸ್ ಹೇಳಲ್ಲ, ಅದು ನಿನ್ ಕರ್ತವ್ಯ. ಅದು
ನನ್ನ ಆಸೆನ ನೆರವೇರಿಸಿದ್ಕೆ. ಸೊ ಗೈಸ್ ಅವ್ರು ಫುಲ್ಲು ಖುಷಿಯಾಗಿದ್ದಾರೆ, ಅವ್ರ ಹ್ಯಾಪಿನೇ, ನಾನು ಹ್ಯಾಪಿ. ಸೊ ಬನ್ನಿ ಲೆಟ್ಸ್ ಗೋ. ಹೇಳಿ ಅವ್ರಿಗೇನಾದ್ರು ಏನು ಹೇಳೋದು. ಸೊ ಬನ್ನಿ ಗೈಸ್ ಇವಾಗ ಊಟ ತಿನ್ನೋಣ. ಸೊ ಗೈಸ್ ಇದನ್ನ ರಿಪ್ಲೇಸ್ಮೆಂಟ್ ಹಾಕಿದ್ದೀನಿ. ಸೊ ಮಮ್ಮಿ ಇವಾಗ ಇದು ರಿಪ್ಲೇಸ್ ಆಗುತ್ತೆ, ಇದನ್ನ ಇದ್ರ ಬದಲು ಬೇರೆ ತಂದು ಕೊಡ್ತಾರೆ. ಸೊ ಗೈಸ್ ಅದನ್ನ ಈಸ್ಕೊಂಡ್ಬಿಟ್ಟು ನಾವು ಅಮ್ಮನಿಗೆ ಇನ್ನೂ ಖುಷಿ ಮಾಡ್ತಾನ ಅಲ್ವಾ ಅಮ್ಮ? ಸರಿಯಪ್ಪ. ಬನ್ನಿ. ಹೇಳ್ತಾ ಇದ್ದೀರಾ? ಹೇಳ್ತಾ ಇದ್ದೀರಾ? ಏಕೆ? ಏನಿಲ್ಲ ಗೈಸ್ ನಮ್ಮ ಅಮ್ಮ ಎಮೋಷ್ನಲ್ ಆಗ್ಬಿಟ್ಟವ್ರೆ ಬರೀ ಒಂದು ಗಿಫ್ಟ್ ಕೊಟ್ಟಿರೋದಕ್ಕೆ ಗೈಸ್. ತುಂಬಾ ಸಂತೋಷ ಆಯಿತು. ಯಾವತ್ತೂ ಈ ಥರ ನಾನು ನೋಡೂ ಇಲ್ಲ. ಅದಕ್ಕೆ ಯಾಕೆ ಹೇಳ್ತೀರಾ ಬಿಡ್ರಿ. ಅಯ್ಯೋ ನೀ ತಾನೇ ನನಗೆ ದೃಷ್ಟಿ ತೆಗೆದೋಳು. ಗೈಸ್ ಇಷ್ಟಕ್ಕೆಲ್ಲ ನಮ್ಮಮ್ಮ ಹೇಳ್ತವ್ರು ಗೈಸ್. ಅಳ್ಳಿಲ್ಲ, ಸಂತೋಷದಿದು. ಗೈಸ್ ಇಷ್ಟಕ್ಕೆಲ್ಲ ನಮ್ಮಮ್ಮ ಹತ್ರ ನನಗೆ ಬೇಜಾರಾಗುತ್ತೆ. ಅಳಲ್ಲ, ಹೇಗೆ ಕಳ್ಬೇಕು? ನನ್ನ ಮಗ ಇರುವಾಗ ನಾನೇ ತೊಳಲ್ಲ. ಅದೇ ದುಃಖದಷ್ಟೇ, ದುಃಖ ಅಂತಿಲ್ಲ. ಮತ್ತೆ ಬಿಡ್ರಿ ಇವಾಗ ಅಳ್ಬೇಡ್ರಿ. ಗೈಸ್ ನಮ್ಮಮ್ಮ ಆಡಲ್ಲ, ಸ್ಟ್ರಾಂಗ್ ಲೇಡಿ ವುಮೆನ್ ನಮ್ಮಮ್ಮ. ಹೌದು ಅಲ್ಲಿ ಸ್ಮೈಲ್ ಮಾಡ್ರಿ. ಸೊ ಗೈಸ್ ಬನ್ನಿ ಊಟ ಮಾಡ್ಬೇಕು. ನಮ್ಮಮ್ಮ ಊಟ ಮಾಡಿಸಿ ಅಂತ ತಿನ್ಸಿ ನೋಡ್ರಿ. ರಿಟರ್ನ್ ಆಗಿದೆ ಮಮ್ಮಿ. ಇವಾಗ ನೋಡಿ ತಿನ್ಬೋದು ನೀವು ಅದನ್ನು. ಇವಾಗ ತಿನ್ಬೋದು ನೋಡಿ ನೀವು. ಇಷ್ಟಿಷ್ಟೇ ಐತೆ. ಅದು ಚಿಕ್ಕ ಒಂದು ಮಿನಿ ಇದು ತಿನ್ನಿ. ತಗೋ, ನಾನು ತಿನ್ನಲ್ಲ, ನೀವು ಫಸ್ಟ್ ತಗೋ. ಖುಷಿನಾ? ತುಂಬ ಖುಷಿ. ಸರಿ ಗೈಸ್, ಅಮ್ಮ ಮಾಡಿರೋ ಅಡುಗೆ ಹೇಗಿದೆ ಅಂತ ಹೇಳ್ತೀನಿ, ರಿವ್ಯೂ ನಾನೇ ಕೊಡ್ತೀನಿ ಫಸ್ಟು. ಸೊ ಚೆನ್ನಾಗಿಲ್ವಾ ಅಷ್ಟೇ? ಓಕೆ ಗೈಸ್, ಅಷ್ಟೊಂದು ಚೆನ್ನಾಗಿಲ್ಲ, ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ ಗೈಸ್. ನಾನು ಒಂದ್ಸಲ ನೋಡ್ತೀನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಗೈಸ್, ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ತಿಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ನಾನು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ. ಸೊ ಇವಾಗ ನಾನು ಅಮ್ಮ ಅಂಗಡಿಗೆ ಓಡ್ತಾ ಇದ್ದೀವಿ. ಸೊ ಗೈಸ್ ನನ್ನ ತಮ್ಮನೂ ಬಂದಿದ್ದಾನೆ. ಪ್ರೀತು ಗೈಸ್, ಇವ್ ನನ್ನ ತಮ್ಮ, ಇವನ್ನ ನೋಡಿರಲ್ಲ ನೀವು, ಯಾವುದೋ ಒಂದು ಲಾಗಲ್ಲಿ ನೋಡಿರ್ತೀರ. ಮಕ್ಕ ಎತ್ತೋ ಏನು ಮತ್ತೆ ಆಯ್ ಹೇಳು ನನ್ನ ಎಲ್ಲ ನೀಟಾಗಿ ಮಾಡು. ಗೈಸ್ ಸ್ವಲ್ಪ ನನ್ನ ತಮ್ಮ ಒಂದು ಸ್ವಲ್ಪ ಹಂಗೇನೆ ಲೂಸ್ ನನ್ನ ಮಗ. ನನ್ನ ತಮ್ಮ ನೋಡಿ ಗೇಮ್ ಮಾಡ್ಕೊಂಡು ಕೂತವನೆ. ಸೊ ನಾನು ಇವಾಗ ನಮ್ಮ ಅಮ್ಮನ ಜೊತೆ, ಇವ್ರ ಅಮ್ಮ, ನಿಮ್ಮ ಅಮ್ಮನ ಬರ್ತಾರಲ್ಲ, ನಾವು ನಮ್ಮ ಆಂಟಿನೂ ಬರ್ತಾರೆ. ಸೊ ಇವಾಗ ಅಂಗಡಿಗೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ಸೊ ಗೈಸ್ ನಮ್ಮ ಅಮ್ಮ ಏನೋ ತೊಗೊಳಕ್ಕೆ ಬಂದಿದ್ದಾರೆ ಅಂಗಡಿಗೆ. ಸೊ ನಾನು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್, ಇಲ್ಲಿ ಬ್ಲಾಗ್ ಮಾಡೋಕ್ಕಾಗ್ತದೆ. ಸೊ ಗೈಸ್ ಅಂಗಡಿಗೆ ಹೋಗಿ ಬಂದಾಯಿತು. ಸೊ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇವಾಗ ಸ್ವಲ್ಪ ಎಲ್ಲೋ ಆಚೆ ಹೋಗ್ತಿದ್ದೀನಿ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ, ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಅಷ್ಟೇ, ಅದನ್ನ ಜೋರಾಗಿ ಹೇಳಿದ್ರು ಮತ್ತೆ ಅನ್ನೆಸೆಸರಿನೇ ಮಾತಾಡ್ತೀವಿ, ಅದಕ್ಕೆ ಮಾತಾಡೋಕೆ ಇಷ್ಟ. ಮತ್ತೆ